ವಿಶ್ವ ಕ್ರಿಕೆಟ್ ಅಲ್ಲಿ ನಂಬರ್ 1 ಲೀಗ್ ಆಗ್ತೀವಿ ಅಂತ ಬಿಲ್ಡಪ್ ಕೊಟ್ಟು ಸ್ಟಾರ್ಟ್ ಮಾಡಿದ್ದ ಪಾಕಿಸ್ತಾನ ಸೂಪರ್ ಲೀಗ್ ಈ ಸೀಸನ್ ಅಲ್ಲಿ ಪಾಕಿಸ್ತಾನ ಶೇಪ್ ಔಟ್ ಲೀಗ್ ಆಗಿ ಬದಲಾಗಿದೆ. ಟೂರ್ನಿ ಆರಂಭ ಆದ ಮೊದಲ ದಿನದಿಂದ ಹಿಡಿದು ಸ್ಟಿಲ್ ಈವರೆಗೂ ಕೂಡ ಒಂದಿಲ್ಲೊಂದು ಕಾಂಟ್ರವರ್ಸಿಗಳೇ. ಸೋಷಿಯಲ್ ಮೀಡಿಯಾದಲ್ಲಂತೂ ಫುಲ್ ಟ್ರೋಲ್. ಹೆಜ್ಜೆ ಹೆಜ್ಜೆಗೂ ಕೂಡ ಅವಮಾನವನ್ನು ಅನುಭವಿಸ್ತಾ ಇರುವಂತ ಪಿಸಿಬಿ ವಿಶ್ವ ಮಟ್ಟದಲ್ಲಿ ಮತ್ತೆ ಮಾನ ಕಳ್ಕೊಂಡಿದೆ. ಸೊ ಪಾಕಿಸ್ತಾನ ಸೂಪರ್ ಲೀಗ್ ನಲ್ಲಿ ಏನೆಲ್ಲ ಅಧ್ವಾನಗಳು ಆಗಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPLಗೂ 2 ದಿನ ಮೊದಲೇ ಕ್ರಿಕೆಟ್ ಅಭಿಮಾನಿಗಳನ್ನ PSL ನಲ್ಲಿ ಎಂಗೇಜ್ ಮಾಡ್ತೀವಿ ಅಂತ ಮಾರ್ಚ್ 26ಕ್ಕೆ ಟೂರ್ನಿಯನ್ನ ಸ್ಟಾರ್ಟ್ ಮಾಡಿದ್ರು. ಗಲ್ಫ್ ರಾಷ್ಟ್ರಗಳ ಯುದ್ಧ, ಇಂಧನ ಕೊರತೆ ಹಾಗೆ ಆಫ್ಘನ್ ದೇಶದ ಎಚ್ಚರಿಕೆಯಿಂದಾಗಿ ಪಂದ್ಯಗಳ ವೇಳೆ ಅಭಿಮಾನಿಗಳೇ ಇಲ್ಲದೆ ಖಾಲಿ ಸ್ಟೇಡಿಯಂನಲ್ಲಿ ಆರಂಭ ಮಾಡಿದ್ರು. ಆದರೆ PCB ಎಷ್ಟೇ ಸೇಫ್ ಗೇಮ್ ಆಡೋಕೆ ಹೋದ್ರೂ ಕೂಡ ಅಲ್ಲಿನ ಆಟಗಾರರೇ ಅವರ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕ್ತಿದ್ದಾರೆ. ಲೀಗ್ ಆಡೋಕೆ ಬಂದ ವಿದೇಶಿ ಆಟಗಾರರಂತೂ ಯಾಕಾದ್ರೂ ಬಂದ್ವು ಅಂತಿದ್ದಾರೆ. ಸೊ ಏನೆಲ್ಲ ಎಡವಟ್ಟುಗಳು ಆಗಿದ್ದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಂಬರ್ 1, ಪ್ರೆಸ್ ಮೀಟ್ ನಲ್ಲೇ ಪಾಕ್ ಆಟಗಾರರಿಗೆ ವಾರ್ನರ್ ಕ್ಲಾಸ್. ಪಾಕಿಸ್ತಾನ ಸೂಪರ್ ಲೀಗ್ ಆರಂಭವಾಗುವ ಮೊದಲೇ ಆಸ್ಟ್ರೇಲಿಯಾ ತಂಡದ ಮಾಜಿ ಕ್ರಿಕೆಟಿಗ ಡೇವಿಡ್ ವಾರ್ನರ್ ಪಾಕಿಸ್ತಾನದ ಆಟಗಾರರಿಗೆ ಕ್ಲಾಸ್ ತಗೊಂಡಿದ್ರು. ಡೇವಿಡ್ ವಾರ್ನರ್ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ರು. ಸೊ ಈ ಟೈಮಲ್ಲಿ ಅಲ್ಲೇ ಇದ್ದಂತ ಇತರೆ ತಂಡಗಳ ಪಾಕಿಸ್ತಾನಿ ನಾಯಕರು ಜೋಕ್ ಮಾಡಿಕೊಂಡು ನಗ್ತಾ ಇದ್ರು. ಸೊ ಪ್ರೆಸ್ ಮೀಟ್ ನ ಸೀರಿಯಸ್ನೆಸ್ ಇಲ್ಲದವರಂತೆ ಬಿಹೇವ್ ಮಾಡ್ತಾ ಇದ್ರು. ಇದರಿಂದ ಸಿಟ್ಟಾದಂತ ವಾರ್ನರ್ ಎಲ್ಲರ ಮುಂದೆಯೇ ಕ್ಲಾಸ್ ತಗೊಂಡಿದ್ರು. ವಾಟ್ ಹ್ಯಾಪನ್ ಜೆಂಟಲ್ಮ್ಯಾನ್ಸ್? ಇಲ್ಲಿ ಕೆಲವರು ಶಾಲಾ ಮಕ್ಕಳಂತೆ ವರ್ತನೆ ಮಾಡ್ತಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹೇಗೆ ವರ್ತಿಸಬೇಕು ಎನ್ನುವುದು ಅರಿವಿಲ್ವಾ ಅಥವಾ ಗೊತ್ತಿಲ್ವಾ ಅಂತ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ವಾರ್ನರ್ ಮಾತುಗಳಿಂದ ಪಾಕಿಸ್ತಾನಿ ಪ್ಲೇಯರ್ಗಳು ಬೆಪ್ಪಾಗಿ ಕುಳಿತಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಂಬರ್ 2, ಪೈಸಾ ಶಾರ್ಟೇಜ್ ಲೀಗ್ ನಲ್ಲಿ ಬಣ್ಣ ಕಳಚಿದ ಜೆರ್ಸಿ, ಪಿಂಕ್ ಬಾಲ್ ಅಚ್ಚರಿ. ಗಲ್ಲಿ ಕ್ರಿಕೆಟರ್ಸ್ ಕೂಡ ಈಗ ಪಂದ್ಯಗಳನ್ನು ಆಡುವಾಗ ತಾವೇ ದುಡ್ಡನ್ನು ಹಾಕಿ ಒಳ್ಳೊಳ್ಳೆ ಜೆರ್ಸಿಗಳನ್ನ ತಗೊಳ್ತಾರೆ. ಆದ್ರೆ ಪಾಕಿಸ್ತಾನಿ ಸೂಪರ್ ಲೀಗ್ ನಲ್ಲಿ ವರ್ಲ್ಡ್ ಕ್ಲಾಸ್ ಆಟಗಾರರು ಬಳಸುವಂತ ಜೆರ್ಸಿಗಳೇ ಬಣ್ಣ ಬಿಟ್ಟಿವೆ. ಅಂದ್ರೆ ಅವುಗಳ ಬಣ್ಣ ಬಟಾ ಬಯಲಾಗಿದೆ. ಶಾಹೀನ್ ಆಫ್ರಿದಿ ನೇತೃತ್ವದ ಲಾಹೋರ್ ಕಲಂದರ್ಸ್ ಹಾಗೆ ಮಾರ್ನಸ್ ಲ್ಯಾಬಿಷನ್ ನೇತೃತ್ವದ ಹೈದರಾಬಾದ್ ಕಿಂಗ್ಸ್ಮನ್ ತಂಡದ ನಡುವಿನ ಪಂದ್ಯದ ವೇಳೆ ವೈಟ್ ಬಾಲ್ ಹೋಗಿ ಪಿಂಕ್ ಬಾಲ್ ಆಗಿ ಕನ್ವರ್ಟ್ ಆಗಿತ್ತು. ಅದಕ್ಕೆ ಕಾರಣ ಹೈದರಾಬಾದ್ ತಂಡದ ಆಟಗಾರರು ಬಳಸಿದಂತ ಜೆರ್ಸಿ. ಯಾಕಂದ್ರೆ ಲೋ ಕ್ವಾಲಿಟಿ ಜೆರ್ಸಿ ಆಗಿದ್ರಿಂದ ಬೌಲರ್ಗಳು ಬಾಲ್ನ ತಮ್ಮ ಬಟ್ಟೆಗೆ ಉಜ್ಜಿಕೊಳ್ತಾ ಇದ್ರಿಂದ ಆ ಬಾಲ್ ಪಿಂಕ್ ಬಣ್ಣಕ್ಕೆ ಕನ್ವರ್ಟ್ ಆಗಿತ್ತು. ಸೊ ಇದು ಬೌಲಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗ್ತಿತ್ತು. ವೈಟ್ ಬಾಲ್ ಇದ್ದಂತ ಬಾಲ್ ಪಿಂಕ್ ಬಾಲ್ ಆಗಿ ಕನ್ವರ್ಟ್ ಆಗಿದ್ದನ್ನ ನೋಡಿ ಶಾಕ್ ಆದಂತ ಆಸ್ಟ್ರೇಲಿಯಾ ಮೂಲದ ಲ್ಯಾಬುಷೇನ್ ಅಂಪೈರ್ ಬಳಿ ತೆರಳಿ ದೂರನ್ನ ಕೊಟ್ಟಿದ್ರು. ಹಾಗೆ ಬೇರೆ ಬಾಲನ್ನ ತಗೊಂಡಿದ್ರು. ಪಂದ್ಯದ ಬಳಿಕ ಮಾತನಾಡಿದ್ದ ಲ್ಯಾಬುಷೇನ್, ನನ್ನ ಕ್ರಿಕೆಟ್ ಕರಿಯರ್ನಲ್ಲೇ ಇಂಥದ್ದೊಂದು ಘಟನೆಯನ್ನ ನೋಡೇ ಇಲ್ಲ ಎನ್ನೋ ಮೂಲಕ PSL ಮಾನ ಕಳೆದಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಪಾಕಿಸ್ತಾನಕ್ಕೆ ಜೆರ್ಸಿಗೂ ದುಡ್ಡಿಲ್ಲ, ಪೆಟ್ರೋಲ್ ಶಾರ್ಟೇಜ್ ಲೀಗ್, ಪೈಸಾ ಶಾರ್ಟೇಜ್ ಲೀಗ್ ಅಂತೆಲ್ಲ ಟ್ರೋಲ್ ಮಾಡಿದ್ದಾರೆ. ನಂಬರ್ 3, ಬಾಲ್ ಟ್ಯಾಂಪರಿಂಗ್ ಮಾಡಿ ಆನ್ ಫೀಲ್ಡ್ ನಲ್ಲೇ ಸಿಕ್ಕಿಬಿದ್ದ. ಇನ್ನು ಪಾಕಿಸ್ತಾನ ಸೂಪರ್ ಲೀಗ್ ನ ಮತ್ತೊಂದು ಶೇಮ್ಫುಲ್ ಇನ್ಸಿಡೆಂಟ್ ಅಂದ್ರೆ ಬಾಲ್ ಟ್ಯಾಂಪರಿಂಗ್. ಅದು ಕೂಡ ಪಾಕಿಸ್ತಾನದ ರಾಷ್ಟ್ರೀಯ ತಂಡದ ಆಟಗಾರನಿಂದಲೇ ನಡೆದಿರುವಂತ ಕಳ್ಳಾಟ. ಕರಾಚಿ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಲಾಹೋರ್ ಕಲಂದರ್ಸ್ ತಂಡದ ಪರ ಆಡ್ತಾ ಇದ್ದಂತ ಫಕರ್ ಜಮನ್ ಚೆಂಡನ್ನ ವಿರೂಪಗೊಳಿಸಿ ಸಿಕ್ಕಿಬಿದ್ದಿದ್ದಾನೆ. ಕೊನೆಯ ಓವರ್ನಲ್ಲಿ ಕರಾಚಿ ಕಿಂಗ್ಸ್ ತಂಡದ ಗೆಲುವಿಗೆ 14 ರನ್ಗಳ ಅಗತ್ಯ ಇತ್ತು. ಸೊ ಇಂಥ ಟೈಮಲ್ಲಿ ಕೊನೆಯ ಓವರ್ ಅನ್ನ ಬೌಲ್ ಮಾಡೋಕೆ ರೌಫ್ ಹಾಗೆ ಅಲ್ಲಿನ ಕ್ಯಾಪ್ಟನ್ ಆಫ್ರಿದಿ ಜೊತೆಗೆ ಫಕರ್ ಜಮನ್ ನಡುವೆ ಚರ್ಚೆ ಆಗ್ತಾ ಇತ್ತು. ಆಗ ಚೆಂಡನ್ನ ಉಗುರಿಂದ ಪರಚಿರೋದು ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಸೊ ಈ ವೇಳೆ ಚೆಂಡನ್ನ ಪಡೆದಂತ ಅಂಪೈರ್ ಚೆಂಡನ್ನ ಪರಿಶೀಲನೆ ಮಾಡಿದ್ದಾರೆ. ಸೊ ಅಲ್ಲಿ ಬಾಲ್ ಟ್ಯಾಂಪರಿಂಗ್ ಆಗಿರೋದು ಗೊತ್ತಾಗಿದೆ. ಹೀಗಾಗಿ ಅಂಪೈರ್ 5 ರನ್ಗಳ ಪೆನಾಲ್ಟಿಯನ್ನ ಹಾಕಿದ್ರು. ಸೊ ಅಲ್ಲಿಗೆ 14 ರನ್ಗಳ ಟಾರ್ಗೆಟ್ ಇದ್ದಂತ ಆ ಕೊನೆಯ ಓವರ್ನ ರಿಕ್ವೈರ್ಡ್ ರನ್ಗಳು 9 ರನ್ಗೆ ಇಳಿದಿತ್ತು. ಅಂತಿಮವಾಗಿ ಕರಾಚಿ ಕಿಂಗ್ಸ್ ತಂಡ ಪಂದ್ಯವನ್ನ ಗೆದ್ಕೊಳ್ತು. ಇನ್ನು ಬಾಲ್ ಟ್ಯಾಂಪರಿಂಗ್ ಆರೋಪ ಕನ್ಫರ್ಮ್ ಆಗಿದ್ದು ಫಕರ್ ಜಮಾನ್ಗೆ PSL ನ ಮುಂದಿನ 2 ಪಂದ್ಯಗಳಿಂದ ಬ್ಯಾನ್ ಮಾಡಲಾಗಿದೆ. ನಂಬರ್ 4, ಶಾಹೀನ್ ಆಫ್ರಿದಿ ಮತ್ತು ಸಿಕಂದರ್ ರಾಜಾ ವಿರುದ್ಧ ತನಿಖೆ.
ಇನ್ನು ಲಾಹೋರ್ ಖಲಂದರ್ಸ್ ಪರ ಆಡ್ತಾ ಇರುವಂತಹ ಶಾಹೀನ್ ಅಫ್ರಿದಿ ಜೊತೆಗೆ ಸಿಕಂದರ್ ರಾಜ ಭದ್ರತಾ ಉಲ್ಲಂಘನೆ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಅದು ಕೂಡ ಸೀರಿಯಸ್ ವೈಲೇಷನ್ ಆಫ್ ಎಸ್ಟಾಬ್ಲಿಷ್ಡ್ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಅಂತ ಭದ್ರತಾ ಸಿಬ್ಬಂದಿ ಫುಲ್ ಗರಂ ಆಗಿದ್ದಾರೆ. ಸೊ ವಿಷಯ ಏನಂದ್ರೆ ಪಾಕಿಸ್ತಾನ ಸೂಪರ್ ಲೀಗ್ಗೆ ದಾಳಿಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಹೀಗಾಗಿ 8 ತಂಡಗಳ ಆಟಗಾರರನ್ನ ಒಂದು ಹೋಟೆಲ್ನಲ್ಲಿ ಇರಿಸಿ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಸೊ ಆಟಗಾರರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಹೋಟೆಲ್ಗೆ ಪ್ರವೇಶ ಪಡೆಯುವಂತಿಲ್ಲ. ಹೀಗಿದ್ರೂ ಕೂಡ ಶಾಹೀನ್ ಅಫ್ರಿದಿ ಹಾಗೆ ಸಿಕಂದರ್ ರಾಜ 4 ವಿಸಿಟರ್ಗಳನ್ನ ಬಲವಂತವಾಗಿ ಹೋಟೆಲ್ ರೂಮ್ ಒಳಗೆ ಕರೆದೊಯ್ದಿದ್ದಾರೆ ಅಂತ ಅಲ್ಲಿನ ಡೆಪ್ಯೂಟಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು PSL ನ CEO ಆಗಿರುವಂತ ಸಲ್ಮಾನ್ ನಾಸಿರ್ಗೆ ಪತ್ರ ಬರೆದಿದ್ದಾರೆ. ಸೊ ನಾವು ಬೇಡ ಅಂತ ಹೇಳಿದ್ರು ಕೂಡ ಒತ್ತಾಯಪೂರ್ವಕವಾಗಿ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಇದ್ರ ಭದ್ರತಾ ಉಲ್ಲಂಘನೆ ಆಗುತ್ತೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ಸೊ ಭದ್ರತಾ ವ್ಯವಸ್ಥೆಯನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ಸಿಟ್ಟಾಗಿರುವಂತ PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಕೂಡ ತನಿಖೆಗೆ ಆದೇಶಿಸಿದ್ದಾರೆ. ನಂಬರ್ 5, ಮುಖ್ಯಮಂತ್ರಿಯನ್ನೇ ಹೀಯಾಳಿಸಿ ಪೋಸ್ಟ್ ಹಾಕಿದ ಪಾಕ್ ಪ್ಲೇಯರ್. ಇನ್ನು ಪಾಕಿಸ್ತಾನದ ರಾಷ್ಟ್ರೀಯ ತಂಡದ ಆಟಗಾರ ಹಾಗೆ ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ರಾವಲ್ಪಿಂಡೀಸ್ ತಂಡದ ಪರ ಕಣಕ್ಕಿಳಿತಾ ಇರುವಂತ ನಸೀಂ ಶಾ ತಮ್ಮದೇ ದೇಶದ ಮುಖ್ಯಮಂತ್ರಿ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ರು. ಪಂಜಾಬ್ ಪ್ರಾಂತ್ಯದ ಮುಖ್ಯಮಂತ್ರಿ ಮರಿಯಂ ನವಾಜ್ PSL ಪಂದ್ಯಕ್ಕಾಗಿ ಕ್ರೀಡಾಂಗಣಕ್ಕೆ ತೆರಳಿದ್ರು. ಈ ವೇಳೆ ತಂಡಗಳ ನಾಯಕರನ್ನ ಪರಿಚಯಿಸಿಕೊಳ್ಳಲಾಗಿತ್ತು. ಈ ವೇಳೆ ನಖ್ವಿ ಕೂಡ ಅಲ್ಲೇ ಇದ್ರು. ಆದ್ರೆ ನಸೀಂ ಶಾ ಮರಿಯಂರನ್ನ ಟೀಕಿಸಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ರು. ಅವರಿಗೆ ನೀಡಲಾಗಿದ್ದಂಥ ವಿಶೇಷ ಗೌರವನ ಪ್ರಶ್ನಿಸಿದ್ರು. ಅವರನ್ನ ಯಾಕೆ ಲಾರ್ಡ್ಸ್ ಮೈದಾನದ ರಾಣಿಯಂತೆ ನಡೆಸಿಕೊಳ್ಳಲಾಗ್ತಾ ಇದೆ ಅಂತ ವ್ಯಂಗ್ಯವಾಡಿದ್ರು. ಸೊ ಈ ಪೋಸ್ಟ್ ಹಾಕಿ 5 ನಿಮಿಷದಲ್ಲೇ ಡಿಲೀಟ್ ಕೂಡ ಮಾಡಿದ್ರು. ಆದ್ರೆ ಅಷ್ಟರಲ್ಲಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ನಸೀಂ ಶಾ ಅವರಿಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಸುಮಾರು 2 ಕೋಟಿ ರೂಪಾಯಿ ಪಾಕಿಸ್ತಾನಿ ರೂಪಾಯಿ ದಂಡವನ್ನು ವಿಧಿಸಿದೆ. ಪಾಕಿಸ್ತಾನದ ಕ್ರಿಕೆಟ್ನ ಇತಿಹಾಸದಲ್ಲಿ ಇದು ಒಬ್ಬ ಆಟಗಾರನಿಗೆ ವಿಧಿಸಲಾದಂತ ಅತಿ ದೊಡ್ಡ ಮೊತ್ತದ ದಂಡವಾಗಿದೆ. ನಂಬರ್ 6, ಫ್ಯಾನ್ಸ್ ಇಲ್ಲದಿದ್ರೂ ಪಂದ್ಯ ಪ್ರಸಾರದ ವೇಳೆ ಕೂಗಾಟ ಚೀರಾಟದ ಸದ್ದು. ಇನ್ನು PSL ನ ಮತ್ತೊಂದು ಬ್ಲಂಡರ್ ಅಂದ್ರೆ ಇದೇ ನೋಡಿ. ಸೇಫ್ಟಿ ಪರ್ಪಸ್ ನಿಂದ ನಾವು ಅಭಿಮಾನಿಗಳಿಲ್ಲದೆ ಖಾಲಿ ಕ್ರೀಡಾಂಗಣಗಳಲ್ಲಿ ಪಂದ್ಯಗಳನ್ನ ನಡೆಸ್ತೇವೆ ಅಂದಿದ್ರು. ಹಾಗೆ ಪಂದ್ಯಗಳನ್ನ ನಡೆಸ್ತಾ ಇದ್ದಾರೆ ಕೂಡ. ಯಾವುದೇ ಪಂದ್ಯಗಳಿಗೂ ಕೂಡ ಪ್ರೇಕ್ಷಕರಿಗೆ ಅಲೋ ಮಾಡಿಲ್ಲ. ಆದ್ರೆ ಟಿವಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ PSL ಪಂದ್ಯಗಳ ವೇಳೆ ಬೌಂಡ್ರಿ, ಸಿಕ್ಸರ್ ಅಥವಾ ವಿಕೆಟ್ಗಳು ಬಿದ್ದಾಗ ಪ್ರೇಕ್ಷಕರು ಕೂಗುವಂತ ಶಬ್ದವನ್ನ ಬಳಸಲಾಗ್ತಾ ಇದೆ. ಅಂದ್ರೆ ಆರ್ಟಿಫಿಷಿಯಲ್ ಕ್ರೌಡ್ ಸೌಂಡ್ ಅನ್ನ ಹಾಕಿದ್ದಾರೆ. ಇದು ಪಾಕಿಸ್ತಾನಿ ಅಭಿಮಾನಿಗಳನ್ನೇ ಕೆರಳಿಸಿದೆ. ಸೊ ಪ್ರೇಕ್ಷಕರೇ ಇಲ್ಲದ ಮೈದಾನದಲ್ಲಿ ಕೂಗಾಟದ ಶಬ್ದ ಎಲ್ಲಿಂದ ಬರುತ್ತೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಕೆಲವರು ಟ್ರೋಲ್ ಮಾಡಿದ್ದಾರೆ. Favorite delivery, here we go, back of a lane, but he picked up beautifully into the stands. ಒಟ್ನಲ್ಲಿ ಪಾಕಿಸ್ತಾನ ಸೂಪರ್ ಲೀಗ್ ಪಾಕಿಸ್ತಾನ ಕ್ರಿಕೆಟ್ನ ಮರ್ಯಾದೆಯನ್ನೇ ತೆಗಿತಾ ಇದೆ. ಒಂದ್ ಕಡೆ PSL ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಂತ ಸಾಕಷ್ಟು ವಿದೇಶಿ ಆಟಗಾರರು IPL ನಲ್ಲಿ ಆಫರ್ ಸಿಗ್ತಾ ಇದ್ದಂತೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಜೂಟಾಗಿದ್ರು. ಹೋಗ್ಲಿ ಮಾಜಿ ಆಟಗಾರನ್ನೇ ತಗೊಂಡು ಆಡ್ಸೋಣ ಅಂತ ಈಗ ಮಾಜಿ ಕ್ರಿಕೆಟಿಗರನ್ನು ಕೂಡ ತಗೊಳ್ತಿದ್ದಾರೆ. ಆದ್ರೆ PCB ಎಷ್ಟೇ ಪ್ಯಾಚ್ ಅಪ್ ಮಾಡೋಕೆ ನೋಡಿದ್ರು ಕೂಡ ಅಲ್ಲಿನ ಆಟಗಾರರೇ ಅವರ ಮರ್ಯಾದೆಯನ್ನ ಜಗತ್ತಿನ ಮುಂದೆ ಬಟಾಬಯಲು ಮಾಡ್ತಿದ್ದಾರೆ. ಪಂದ್ಯಗಳ ವೇಳೆ ಕಳ್ಳಾಟ ಆಡಿ ಸಿಕ್ಕಿ ಬೀಳ್ತಿದ್ದಾರೆ. ಸೊ ಟೂರ್ನಿ ಆರಂಭವಾಗಿ ವಾರ ಕಳೆಯೋ ಮೊದಲೇ ಶೇಪ್ ಔಟ್ ಆಗಿದೆ. ಸೊ ಟೂರ್ನಿ ಮುಗಿಯೋ ಹೊತ್ತಿಗೆ ಏನೆಲ್ಲ ರಾಧಾಂತವನ್ನ ಮಾಡ್ತಾರೆ ನೋಡ್ಬೇಕು. ನಮಸ್ಕಾರ.